ನಿಮ್ಮ ಸಂಗಡ ಇದ್ದಾನೆ. ಯೋರ್ದಾನ್ ಹೊಳೆನೇ ನಿಮ್ಮ ಎದುರು ಬಂದರು, ನಿಮ್ಮ ಮುಂಬಲವಾಗಿ ಚಲಿಸುವ ದೇವರಿದ್ದಾನೆ. ಕೆಂಪು ಸಮುದ್ರವೇ ಅಡ್ಡ ಬಂದರು, ಅದನ್ನು ಇಬ್ಬಾಗ ಮಾಡಿ ನೀವು ಹೋಗಬೇಕಾದ ಮಾರ್ಗಕ್ಕೆ ದೇವರು ನಿಮ್ಮನ್ನು ಕರೆದುಕೊಂಡು ಹೋಗಲು ಸಿದ್ಧವಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಬೂಸ್ಟ್ ಸಾಕ, ಇನ್ನು ಡೋಸೇಜ್ ಬೇಕಾ ಹೇಳಿ? ಇನ್ನ ಕಳವಳದಲ್ಲಿ ಇರ್ತೀರಾ? ಏನ ಚಿಂತೆಯಲ್ಲಿ ಇರ್ತೀರಾ? ಅವ್ರು ಹಾಗಂದ್ರು ಇವ್ರು ಹೀಗಂದ್ರು, ಅವ್ರು ಹಾಗೆ ಮಾಡಿರ್ತಾರೆ, ಅವ್ರು ಇವ್ರ ಕಥೆಗಳನ್ನು ಕೊರಗ್ತಾ ಇರ್ತೀರಾ? ಏನ್ ಮಾಡ್ತೀರಾ? ಯಾರು ನಿಮ್ಮನ್ನು ನೋಯಿಸ್ಬೇಕು ಅಂತ ಬಂದ್ರೆ ಹೇಳಿ, ಅತಿ ಬೇಗನೆ ನೀಗುವುದು ಈ ಅಲ್ಪ ಉಪದ್ರವವು. ಅದು ಮನುಷ್ಯನೇ ಆಗಿರ್ಲಿ, ವಸ್ತುವೇ ಆಗಿರ್ಲಿ, ಪರಿಸ್ಥಿತಿ ಆಗಿರ್ಲಿ, ಎಂತದೇ ಸಂಗತಿ ಆಗಿರ್ಲಿ, ಅದು ಅತಿ ಬೇಗನೆ ನಿಮ್ಮ ಜೀವಿತದಿಂದ ಟಾಟಾ ಬಾಯ್ಗೂ ಹೇಳಿಕೊಂಡು ದೇವರ ಆಶೀರ್ವಾದ ನಿಮ್ಮ ಜೀವಿತದಲ್ಲಿ ಬರುತ್ತೆ. 14 ದಿನದ ಪ್ರಾರ್ಥನೆಗೆ ಸಿದ್ಧವಾಗಿದ್ದೀರಾ? ಸರಿ, ಹಾಗಾದ್ರೆ ದೇವರ ವಾಗ್ದಾನವನ್ನು ಓದಿ ನಾವು ಈ ಮೆಸೇಜ್ ಅನ್ನು ಮುಗಿಸುವ. ಮಲಾಖಿ ಬರೆದ ಪತ್ರಿಕೆ, ಮಲಾಖಿಯ ಗ್ರಂಥ 3ನೇ ಅಧ್ಯಾಯ 11ನೇ ವಚನ ನೋಡಿ. ಮಲಾಖಿ ಚಾಪ್ಟರ್ 3 verse 11. Malachi chapter 3 verse 11. Malachi. I will rebuke the devourer for you, so that it will not destroy the fruits of your soul, and your wine in the field shall not fail to bear, says the Lord of hosts. ಕನ್ನಡದಲ್ಲಿ ಮಲಾಕಿ 3:11. ಹುಳವನ್ನು ನಾನು ನಿಮಗಾಗಿ ತಡೆಯುವೆನು, ಅದು ನಿಮ್ಮ ಭೂಮಿಯ ಫಲವನ್ನು ನಾಶ ಮಾಡುವುದು, ನಿಮ್ಮ ದ್ರಾಕ್ಷಿಯ ಹಣ್ಣು ತೋಟಗಳಲ್ಲಿ ಉದುರಿ ಹೋಗುವುದು. ಇದು ಸೇನಾಧೀಶ್ವರ ಯೆಹೋವನ ನುಡಿ. ಸೇನಾಧೀಶ್ವರನಾದ ಯೆಹೋವನ ನುಡಿಯಂತೆ. 10ನೇ ವಚನ ಓದಿ. ನನ್ನ ಆಲಯವು ಆಹಾರ ಶೂನ್ಯವಾಗದಂತೆ ನೀವು ದಶಮಾಂಶ ಯಾವತ್ತನ್ನು ಭಂಡಾರಕ್ಕೆ ತೆಗೆದುಕೊಂಡು ಬಂದಿರಿ. ನಾನು ಪರಲೋಕ ದ್ವಾರಗಳನ್ನು ತೆರೆದು ನಿಮ್ಮಲ್ಲಿ ಸ್ಥಳ ಹಿಡಿಯಲಾರದಷ್ಟು ಸ್ವರಗಳನ್ನ ಸುರಿಸುವೆನು. ಆಮೇಲೆ ಓಕೆ, ಸಾಕು. ಸೊ ರೀಡ್ ದಟ್ Malachi chapter 3 verse 11 in Telugu. మీ పంటను తినివే పురుగులను నేను గద్దించెదను, అవి మీ భూమి పంటను నాశనం చేయవు. మీ ద్రాక్ష చెట్లు అకాల ఫలములను రాల్పక ఉండునని సైన్యములకు అధిపతియగు యెహోవా సెలవిచ్చుచున్నాడు. ಪ್ರೈಸ್ ಲಾರ್ಡ್. ಅದೇನ ಇನ್ನು ಬೇರೆ ಬೇರೆ ಟ್ರಾನ್ಸ್ಲೇಷನ್ ಏನ್ ಹೇಳ್ತಾನೆ, ಇಂಗ್ಲಿಷ್ ಅಲ್ಲಿ ಏನ್ ಹೇಳುತ್ತೆ ಅಂದ್ರೆ, ನಿಮ್ಮನ್ನ ಎದುರಿಸಲು ಬರುವ ವೈರಿಗಳನ್ನ ನಾನು ಗದರಿಸ್ತೇನೆ ಅಂತ ಹೇಳ್ತಾರೆ. ಯಾರು ಗದರಿಸ್ತಾರಂತೆ? ನಿಮಗೆ ಗದರಿಸೋದಕ್ಕೆ ದೇವರು ಹೇಳಿಲ್ಲ. ದೇವರು ನಿಮಗೆ ಹೇಳಿದ್ರೆ ಗದರಿಸೋದಕ್ಕೆ ದೇವರಿಗೆ ಗದರಿಸ್ತಾರಂತೆ. ನೀವೇನ್ ಮಾಡ್ಬೇಕು? ಆತನನ್ನ ದೃಷ್ಟಿಸುವವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ, ನೀವು ಎಂದಿಗೂ ಆಶಾಭಂಗ ಪಡುವುದೇ ಇಲ್ಲ. ಯಾಕೆಂದರೆ ನೀವು ನಂಬಿರುವ ದೇವರು ಜೀವ ಸ್ವರೂಪನಾಗಿದ್ದಾನೆ. Hallelujah. Praise the Lord.